ಹಾಯ್ ಹಲೋ ಗುಡ್ ಈವ್ನಿಂಗ್. ನಾವಿವತ್ತು ರೆಡಿಯಾಗಿ ಎಲ್ಲಿಗೆ ಹೊರಟಿದೀವಿ ಅಂದ್ರೆ ನಮ್ಮ ಮಂಡ್ಯದಲ್ಲಿ ನಡೀತಾ ಇರುವಂತಹ ಕನ್ನಂಬಾಡಿ ಉತ್ಸವಕ್ಕೆ ಹೊರಟಿದೀವಿ. ಸೊ ಈ ಒಂದು ಕನ್ನಂಬಾಡಿ ಉತ್ಸವನ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಾಯ್ಸ್ ಕಾಲೇಜ್ ಗ್ರೌಂಡ್ ಅಲ್ಲಿ. ಈ ಒಂದು ಉತ್ಸವ ಈ ಮಂತ್ ಅಂದ್ರೆ ನವೆಂಬರ್ 5th to 9th ಅಂದ್ರೆ 5 ಡೇಸ್ ಇತ್ತು. ಸೊ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಲೇಟ್ ಆಯ್ತು ಬಿಕಾಸ್ ಹಳೆ ವಿಡಿಯೋಸ್ ಎಲ್ಲ ಪೆಂಡಿಂಗ್ ಇದ್ದಿದ್ರಿಂದ ಇದು ಸ್ವಲ್ಪ ಪೆಂಡಿಂಗ್ ಆಯ್ತು. ನಮ್ಮ ಮಂಡ್ಯದಲ್ಲಿ ಇತ್ತೀಚೆಗೆ ಈ ರೀತಿ ಉತ್ಸವಗಳನ್ನ ತುಂಬಾನೇ ಮಾಡ್ತಾ ಇದ್ದಾರೆ. ಲೈಕ್ ಹಲಸಿನ ಮೇಳ ಆಗಿರ್ಬೋದು, ಮತ್ತೆ ಫ್ಲವರ್ ಶೋ ಪ್ರತಿ ವರ್ಷ ಮಾಡ್ತಾರೆ. ಆರ್ಗ್ಯಾನಿಕ್ ಸಂತೆ ಅಂತ ಕೂಡ ಮಾಡಿದ್ರು. ಎಕ್ಸಿಬಿಷನ್ಸ್ ಅಷ್ಟೇನೆ ಪ್ರತಿ ವರ್ಷ ಹಾಕ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೂ ಒಂಥರ ಪ್ರೌಡ್ ಫೀಲ್ ಅಂತ ಅನ್ಸುತ್ತೆ. ನಮ್ಮ ಮಂಡ್ಯದಲ್ಲಿ ಮಾಡೋದ್ರಿಂದ ಒಂಥರ ಖುಷಿ ಅಂತ ಅನ್ಸುತ್ತೆ ನಮ್ಗೂನು. ನಾವು ಕೂಡ ಸಂಜೆ ಹಂಗೆ ಕನ್ನಂಬಾಡಿ ಉತ್ಸವಕ್ಕೆ ಬಂದ್ವಿ. ಇಲ್ಲಿ ಬರ್ತಿದಂಗೆನೆ ಮನೆ ಕನ್ಸ್ಟ್ರಕ್ಷನ್ಸ್ ವರ್ಕ್ ಏನೆಲ್ಲ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾರೆ ಅದೆಲ್ಲ ಪ್ರತಿಯೊಂದು ಹಾಕಿದ್ರು. ಸೊ ತುಂಬಾನೇ ಐಡಿಯಾಸ್ ಬರುತ್ತೆ ಯಾರೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರಿಗೆ. ಪ್ರತಿಯೊಂದು ಇತ್ತು. ಸಿಮೆಂಟ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಸ್ವಿಚ್ ಬೋರ್ಡ್ಸ್, ಟೈಲ್ಸ್ ಇಂದ ಎಲ್ಲ ಇತ್ತು. ಮತ್ತೆ ಹಂಗೆ ಮುಂದೆ ಬಂದ್ರೆ ಶಾಪಿಂಗ್ ಸ್ಟ್ರೀಟ್ಸ್ ಕೂಡ ತುಂಬಾನೇ ಇತ್ತು. ಖಾದಿ ಶರ್ಟ್ಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಕ್ಲಿಪ್ಸ್, ರಿಬ್ಬನ್ಸ್ ಮತ್ತೆ ಆರ್ನಮೆಂಟ್ಸ್ ಎಲ್ಲ ಇತ್ತು. ಈ ಸರಿ ನಾನು ಏನೂ ತಗೊಳ್ಳಿಲ್ಲ. ಶಾಪಿಂಗ್ ಏನು ಮಾಡ್ಬೇಕು ಅಂತ ನಂಗೆ ಅನ್ಸ್ಲಿಲ್ಲ. ಅಟ್ಲೀಸ್ಟ್ ಒಂದು ಕ್ಲಿಪ್ ಆದ್ರೂ ತಗೊಳ್ತಿದ್ದೆ ಮೋನುಗೆ. ಸೊ ಈ ಸರಿ ಅದನ್ನು ಕೂಡ ನಾನೇನು ಪರ್ಚೇಸ್ ಮಾಡ್ಲಿಲ್ಲ. ಏನು ತಗೋಬೇಕು ಅಂತ ನಂಗೆ ಪರ್ಸನಲಿ ಅನ್ನಿಸ್ಲಿಲ್ಲ. ಸೊ ಅದರಿಂದ ಹಂಗೆ ಮುಂದೆ ಪಾಸ್ ಆದ್ರೆ ಫುಡ್ ಸ್ಟ್ರೀಟ್ಸ್ ಎಲ್ಲ ಹಾಕಿದ್ರು. ದಾವಣಗೆರೆ ಬೆಣ್ಣೆ ದೋಸೆ, ಮತ್ತೆ ಜೋಳದ ರೊಟ್ಟಿ, ಮತ್ತೆ ಬಜ್ಜಿ, ಬೋಂಡಾ, ಹಪ್ಳ, ಗೋಬಿ ಎಲ್ಲ ತುಂಬಾನೇ ಫುಡ್ ಸ್ಟ್ರೀಟ್ಸ್ ಇತ್ತು. ಬಿಸಿ ಬಿಸಿಯಾಗಿ ಪ್ರಿಪೇರ್ ಮಾಡ್ತಾ ಇದ್ರು. ನಾವು ಕೂಡ ಏನಾದ್ರೂ ತಗೊಂಡ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಬೇಕಾದ್ರೆ ನಂಗೆ ಯೂಶಲಿ ಏನಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ, ಜೋಳದ ರೊಟ್ಟಿ ಈ ರೀತಿ ಎಲ್ಲ ಇಷ್ಟ ಆಗಲ್ಲ. ನನ್ಗೆ ಆಲ್ ಟೈಮ್ ಫೇವ್ರೇಟ್ ಅನ್ನೋ ತರ ಮೆಣಸಿಕಾಯಿ ಬಜ್ಜಿ, ಬೋಂಡಾ ಈ ರೀತಿನೇ ಜಾಸ್ತಿ ಇಷ್ಟ ಆಗೋದು. ಸೊ ಹಂಗಾಗಿ ಮೆಣಸಿಕಾಯಿ ಬಜ್ಜಿನ ತಗೊಂಡ್ವಿ. ಮತ್ತೆ ನನ್ಗೆ ಚಿಕ್ಕ ವಯಸ್ಸಲ್ಲಿ ಬೇಳೆ ಅಂತ ತಿಂತಿದ್ದೆ. ಅದು ತುಂಬಾ ದಿನದಿಂದ ಹುಡುಕ್ತಿದ್ದೆ ಎಲ್ಲಾದ್ರೂ ಸಿಗುತ್ತಾ ಅಂತ ಹೇಳಿ. ಸೊ ಅದೆಲ್ಲೂ ಸಿಕ್ಕಿರ್ಲಿಲ್ಲ. ಅಲ್ಲಿ ಸಿಕ್ಕಿ ತುಂಬಾನೇ ಖುಷಿ ಆಯ್ತು. ಅದನ್ನು ಕೂಡ ತಿನ್ಕೊಂಡು ನೆಕ್ಸ್ಟ್ ಗೇಮ್ಸ್ ಹತ್ರ ಬಂದ್ವಿ. ಗೇಮ್ಸ್ ಅಲ್ಲೂ ಕೂಡ ತುಂಬಾನೇ ಗೇಮ್ಸ್ ಎಲ್ಲ ಹಾಕಿದ್ರು. ಮೋನು ಕಾರಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ಲು. ಸೊ ಹಂಗಾಗಿ ಅವಳಿಗೆ ಇಲ್ಲೇ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಸೊ ಇದಕ್ಕೆ ಟಿಕೆಟ್ ಪ್ರೈಸ್ 50 ರುಪೀಸ್. ಬೇರೆ ಗೇಮ್ಸ್ ಎಲ್ಲ ನಾವು ಆಡ್ಲಿಲ್ಲ. ಸೊ ಹಂಗಾಗಿ ಅದ್ರ ಪ್ರೈಸಸ್ ಬಗ್ಗೆ ಗೊತ್ತಿಲ್ಲ. ಮತ್ತೆ ಇದು ಎಂಟ್ರಿ ಫೀಸ್ ಇರಲ್ಲ. ಸೊ ಈ ತರ ಸೆಪರೇಟ್ ನಾವು ಗೇಮ್ಸ್ಗೆ ಪೇ ಮಾಡ್ಬೇಕಾಗತ್ತೆ ಅಷ್ಟೇನೆ. ಸೊ ಮೋನು ಈ ಒಂದು ರೈಡ್ ನ ತುಂಬಾನೇ ಖುಷಿ ಪಟ್ಲು, ಎಂಜಾಯ್ ಮಾಡಿದ್ಲು. ಸೊ ಇಲ್ಲೇ ಇರೋಣ, ಮನೆಗೆ ಹೋಗೋದ್ ಬೇಡ ಅಮ್ಮ ಅಂತ ಕೂಡ ಹೇಳ್ತಾ ಇದ್ಲು. ಸೊ ಇದಾಗಿತ್ತು ಈ ಒಂದು ದಿನದ ವಿಡಿಯೋ.